ಸ್ವಲ್ಪ ಹಿಂದೆ ಎಲ್ಲರೂ ಏನೋ ಬರ್ತದೆ. ಓಕೆ ಸರ್. ಪೂಜ್ಯ ದೊಡ್ಡಪ್ಪ ಅವರು ಹಿರೇಮಗ ಗುರು ಹೋಗ್ತಾರೆ ಸುಮಾರು 9 ಸಾಯಂಕಾಲ ರಾತ್ರಿ ಯಜ್ಞಕ್ಕೆ ಆಗಿದ್ದಾರೆ. ನಾಳೆ ಅಂದರೆ 17 ಆಗಸ್ಟ್ ಸುಮಾರು ಸಂಜೆ 5 ಗಂಟೆಗೆ ಶರಣರು ಮೂಲದಲ್ಲಿ ಅದರ ಎದುರುಗಡೆ ಇಲ್ಲಿ ಸಮಾಧಿ ಮಾಡೋದು ತಯಾರಿ ನಡೆದಿದೆ. ಬಂದಂಥ ಭಕ್ತರಿಗೆ ದಾಸೋಹ ಪ್ರಸಾದ ಭಜನೆ ಸತತವಾಗಿ ಇಲ್ಲಿ ಜರುಗ್ತಾ ಇದೆ. ಹಾಗಾಗಿ ಎಲ್ಲ ಭಕ್ತರಲ್ಲಿ ಮನವಿ ಏನಪ್ಪ ಅಂದರೆ ಯಾವ ಅರ್ಥ ಮಾಡದೆ ಬಂದು ಆಶೀರ್ವಾದ ಹೋಗಬೇಕು. ಯಾಕಂದರೆ ನನಗೆ ನೆನಪಿದ್ದಂಗೆ ಪೂಜ್ಯ ದೊಡ್ಡಪ್ಪವರು ಲಿಂಗಕ್ಕೆ ಆದ ನಂತರ ಸುಮಾರು 3 ದಿವಸ ನಂತರ ಅವ್ರಿಗೆ ನಾವು 2ನೇ ದಿವಸಕ್ಕೆ ಅವರು ಸಮಾಧಿ ಮಾಡಿದ ನೆನಪಿದೆ. ಆ್ಯಕ್ಚುಲಿ ಇವತ್ತಾಗಿದೆ, ದಿವಸ ಮಾಡ್ತೇವೆ. ಒತ್ತಡ ಬರ್ಬೋದು, ಅದು ಶಾಂತಿಯುತವಾಗಿ ಹೋಗ್ಬೇಕಂತ ನನ್ನ ಮನವಿ. ಅಂತಿಮ ವಿಧಿವಿಧಾನ ಹೇಗಿರುತ್ತೆ? ವೀರಶೈವ ಯಾವ ವಿಧಿವಿಧಾನ ಭಾಳ ಪರಂಪರೆಯಿಂದ ಅದು ನಡ್ಕೊಂಡು ಬಂದಿದೆ. ಅದೇ ಕೂಡ ನಾವು ಇನ್ನೂ ಹಂಗೆ ಮಾಡ್ತೀವಿ. ಎಲ್ಲಿ ದೇವಸ್ಥಾನ ಎದುರುಗಡೆ ಅಲ್ಲಿ ನಮ್ಮ ಮುದ್ದು ಪೂಜ್ಯ ದೊಡ್ಡಪ್ಪರು ಒಂದು ಮಗ್ಗಲೇ ಸಮಾಧಿ ಮಾಡುವಂಥ ನಿರ್ಣಯ ಆಗಿದೆ. ಅಲ್ಲಿ ಮಾಡ್ತಾ ಇದ್ದೀವಿ.